ಹಾಯ್ ಎಲ್ರಿಗೂ ನಮಸ್ಕಾರ. ಇದೊಂದು ಪುಟ್ಟ ಲಾಗ್ ಆಗಿರುತ್ತೆ. ಇದು ಗುರುವಾರ. ನನ್ನ ಮಗನಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಅವನಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನನ್ನ ಫಸ್ಟ್ ಮಗನಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸತ್ಯನಾರಾಯಣ ಪೂಜೆಯಲ್ಲಿ ಸ್ವಲ್ಪ ಪ್ರಸಾದ ತಿನ್ನಿಸಿ ನೆಕ್ಸ್ಟ್ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ಪುಟಾಣಿಗೂ ಹಾಗೆ ಮಾಡೋಣ ಅಂತ ಆಸೆ ಇತ್ತು ನನಗೆ, ಬಟ್ ಅದು ಆಗಲಿಲ್ಲ. ಅದಕ್ಕೆ ನಮ್ಮ ಮನೇಲೇ ಸಿಂಪಲ್ಲಾಗಿ ಹೀಗೆ ಮಾಡಿದ್ದೀವಿ ಅಷ್ಟೇ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಒಂದು ಪುಟಾಣಿ ವಿಗ್ರಹ ತಂದಿದ್ವಿ. ಮೊದಲು ಅದನ್ನು ಚೆನ್ನಾಗಿ ತೊಳೆದು ಕುಂಕುಮ ಇಟ್ಟು ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಇಟ್ಟು ನಂತರ ಅವರಜ್ಜಿ ಅವ್ರಿಗೆ ಕುಂಕುಮ ಇಟ್ಟು ತಾಯಿ ಆಶೀರ್ವಾದ ತಗೊಂಡು ಯಾವಾಗಲೂ ಅನ್ನಪೂರ್ಣೇಶ್ವರಿನ ನಿಮ್ಮ ಆಶೀರ್ವಾದದಿಂದ ನನ್ನ ಮೊಮ್ಮಗನಿಗೆ ಎಲ್ಲೋದ್ರೂ ಅನ್ನಭಾಗ್ಯ ಹೀಗೆ ಸಿಕ್ಕಲಿ ಅಂತ ಕೇಳಿಕೊಂಡು ಮೊದಲು ಪ್ರಸಾದನ ಅವ್ರಿಗೆ ತಿನ್ನಿಸಿದ್ರು. ಅವರಂತೂ ತುಂಬ ಇಷ್ಟಪಟ್ಟು ತಿಂದರು. ನಂತರ ಅವ್ರ ತಾತ ತಿನ್ನಿಸಿದ್ರು, ಅವ್ರ ಪಪ್ಪ ತಿನ್ನಿಸಿದ್ರು. ನಂತರ ನಾನು ಕೂಡ ಸ್ವಲ್ಪ ತಿನ್ನಿಸ್ದೆ. ಫಸ್ಟ್ ಟೈಮ್ ಅಲ್ವಾ, ಇಷ್ಟಪಟ್ಟು ತಿಂತಾಯಿದ್ದೆ ಸ್ವಲ್ಪನ. ಏನೋ ಒಂದು ನಂಬಿಕೆ, ಭಕ್ತಿ ಅಷ್ಟೇ, ಬೇರೆ ಏನೂ ಇಲ್ಲ. ಪೂಜೆ ಎಲ್ಲ ಮುಗೀತು. ರಾತ್ರಿ ಊಟಕ್ಕೆ ಮಶ್ರೂಮ್ ಪಲಾವ್ ಮಾಡಿದ್ವಿ. ತುಂಬ ರುಚಿಯಾಗಿ ಬಂದಿತ್ತು. ಆ್ಯಂಡ್ ಪಾಪುಗೆ ಡೇ 1ಇಂದ ಯಾವ್ಯಾವ ಸಾಲಿಡ್ ಫುಡ್ ಕೊಡ್ತೀನಿ ಅಂತ ಶೇರ್ ಮಾಡ್ತೀನಿ. ಎಲ್ಲ ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.